ಇದ್ರು ಅವರು ಸ್ವಯಂ ಆಚಾರ್ಯರು. ಕೆಲವರೆಲ್ಲ ಆಜ್ಞಾ ಮಠ ಇರುತ್ತೆ, ಆಶ್ರಮ ಇರುತ್ತೆ, ಹೋಗದ ಮಠ ಇರುತ್ತೆ. ಕೆಲವರು ಸ್ವಯಂ ಆಚಾರ್ಯ ಅಂದರೆ ಅವರು ದಾಸ ಇದ್ದಾಗಲೇ ಸಮಾಚರಣೆ ಮಾಡುವಂತಹ ಇರುತ್ತೆ. ಆದ್ದರಿಂದ ಯಾರೇ ಆಗಿರಲಿ ಭಾಷ್ಯಕಾರ ರಾಮಾಯಣದ ಸಂಬಂಧ ಅನ್ನೋದು ಇದ್ದೇ ಇದೆ ಅದು. ಆದ್ದರಿಂದ ಶ್ರೀಮದ್ ಭಾಷ್ಯಕಾರಾಜ್ಞ ಪ್ರತಿಭ ಜನ ಶ್ರೇಷ್ಠರು ಭಾಷ್ಯಕಾರರು ರಾಮಾನುಜರು ಸಂಪ್ರಾಪ್ತ ರಕ್ಷಾಧರ ಅವರಲ್ಲಿ ಭಾರತಕ್ಕಂತಹ ಆರ್ಯ ಶ್ರೀ ಒಬ್ಬರಿಗಿಂತ ಇಬ್ಬರು ಮಕ್ಕಳಿದ್ರೆ ಬಹುಮುಖ ಬಂದ್ಬಿಡತ್ತೆ ಸಂಸ್ಕೃತದಲ್ಲಿ. ಬಹುಮುದ್ರಿಕ ಸುಧಮತಿ ರಾಮಕೃಷ್ಣ ಪರಂ ಅಂತ ಪರಮ ಬಂಧುತ್ತಿದ್ದಾರೆ. ಅವರು ಮಾತನ್ನು ಹೇಳಿದ್ರು, ಪಂಡರಾಪುರ ವಿಠಲನ ಧ್ಯಾನದಲ್ಲಿ ಮುಳುಗಿದ್ರು ಅಂತ ಹೇಳಿದ್ರು. ಆದ್ದರಿಂದ ಪಂಡರಾಪುರದೇಶ ಸದಾ ಧ್ಯಾನರತಾನ್ವಿತ ಅವರು ವಿಠಲನ ಧ್ಯಾನದಲ್ಲಿ ಮುಳುಗಿರೋರು. ಸರ್ವಂತರಂ ನಿರ್ಮಲರಾಗಿರ್ತಕ್ಕಂತಹ ಆ ಕೃಷ್ಣನವರು ಜಗಾಮ ಫಲಂ ಫಲಂ ಅಂತ ಯಾರು ಹರೇ ಪ್ರಿಯತಮಾಭಾರ್ಯ ತಕ್ಷಣ ಬರಬೇಕು. ಹರಿಯ ಪ್ರಿಯತಮ ಪುಣ್ಯ ಶ್ರವಣ ತತ್ಪರ ಭಕ್ತಾರಕ್ಷಯ ಮನರತ ಸ್ವಾಚಾರ್ಯ ಕರುಣಾಮಯ. ಸಂಪ್ರದಾಯದಲ್ಲಿ ಆಚಾರ್ಯ ತಿರುವಡೆ ಹಳೆಯಿಂದ ಆಚಾರ್ಯನ ಬಂದಿದ್ದಾರೆ ಅವರು. ಯಾವಾಗ ಅಯನೇ ಉತ್ತರೇ ಗಂಗೆ ಸಪ್ತಮ್ಯಾಂ ಕೃಷ್ಣಪಕ್ಷಮೇ ಉತ್ತರಾಯಣದಲ್ಲಿ ಕೃಷ್ಣಪಕ್ಷ ಹರಿಯಾನ್ಯೋಗಯುಕ್ತೆ ಪಂಚಾಂಗ ಹೀಗಿರಬೇಕು. ಯೋಗಕರಣ ಹರಿಯಾಂತ ಯೋಗ ಭದ್ರಕರಣ ಸಂಹಿತೆ ಭದ್ರ ಅಂತ ಕರಣ ಫಾಲ್ಗುಣ್ಯಾಂ ಸಮುದ್ರ ಪ್ರಾಪ್ತೆ ಚಾಂದ್ರಮಾನದ ಪ್ರಕಾರ ಫಾಲ್ಗುಣ ಮಾಸ ವಿಶೇಷ ಋತು ಸಮನ್ವಿತೆ ಭೌಮವಾಸರ ಸಂಯುಕ್ತೆ ಭೌಮಾನ ಮಂಗಳವಾಸರ ಪುಣ್ಯ ತಿಥಿ ಸಮನ್ವಿತೆ. ಇಂತಹ ಇರತಕ್ಕಂಥ ಪುಣ್ಯತಿಥಿ ಶುಭ ತಿಥಿಗೆ ಪುಣ್ಯತಿಥಿಗೆ ವ್ಯತ್ಯಾಸ ಉಂಟು. ಸ್ವಯಮಾಚಾರ್ಯ ಸಂಪನ್ನ ಸತ್ಪುತ್ರ ಕುಶಲೇ ವೃತ ಹಳೆಯ ಮಕ್ಕಳಿಗೆ ಕೊಡಿರತಕ್ಕಂತಹ ಅವರು ಸುಂದರಾಜ